ಇವತ್ ನಾವು ಈ ಮನೆಗೆ ಗ್ರೆನೇಡ್ ತರಕ ಇಲ್ಕಲ್ ಕೊಂಟ್ಬಿಟ್ಟಿವಿ ನೋಡ್ರಿ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ ನಾನು ನಾಷ್ಟ ಮಾಡಿ ಮನೆ ಕಡೆ ಹೋಗ್ಬೇಕಾದ್ರೆ ಮಂಜು ಬೆಟ್ಟದ. ಇವತ್ ನಮ್ಮ ಮನೆ ಫ್ಲೋರಿಂಗ್ ಗೆ ಗ್ರೆನೇಡ್ ಹಾಕ್ಸಕ್ ಕುಂತೀವಿ. ಅದಕ್ಕ ಅದನ್ನ ತರಕ ಇಲ್ಕಲ್ ಹೋಗೋಣ ಅಂತಂದ. ಅದಕ್ಕೆ ನಾನು ಮನೆಗೆ ಪಟ್ ಅಂತ ರೆಡಿ ಅದೇ ಹೊಂಟ ಬಿಟ್ಟು ನೋಡ್ರಿ ಇಲ್ಕಲ್ಕ. ಹಿಂದಿನ ಗಾಲಿಗೆ ಹವಾ ಕಮ್ಮ ಆಗಿದೆ ಅಂತಂದ್ ಹವಾ ಹಾಕ್ಸಕ್ ಬಂದ್ರೆ ನೋಡಿದ್ರೆ ಒಂದ್ ಪಂಚರ್ ಆಗ್ಬಿಟ್ಟದ್ ನೋಡ್ರಿ. ಆಗಿದ್ದಂತ ಪಟ್ ಪಂಚರ್ ತಿಳ್ಸ್ಕೊಂಡು ಎರಡು ಗಾಲಿಗೆ ಹವಾ ಹಾಕೊಂಡು ಹೊಂಟ ಬಿಟ್ಟು ನೋಡ್ರಿ ನಾವ್ ಇವಾಗ. ಇದು ನೋಡ್ರಿ ಬಸವೇಶ್ವರ ಸರ್ಕಲ್ ಮಾಡಾಗಿತ್ತಂತಂದ್ ಮಳಿ ಬರ್ಬಾರ್ದು ಅಂತ ದೇವ್ರಿಗೆ ಬೇಡ್ಕೊತ ಹೊಂಟಿದ್ವಿ. ನಾವು ಮೇನ್ ರೋಡ್ ಇಂದ ಹೊಂಟರ ರೂಟ್ ಚೇಂಜ್ ಮಾಡಿ ಒಳಗ್ ರೋಡ್ ಇಂದ ಬಂದ್ವಿ. ಯಾಕಂತ ನಿಮ್ಗೆ ಗೊತ್ತಿರ್ತದ. ಮುಂದ ಒಂದ್ ಹುಡುಗಿನ ಕುಂದರ್ಸ್ಕೊಂಡು ಫುಲ್ ಸ್ಪೀಡ್ ಒಳಗ್ ಹೋದ. ಅದನ್ನ ನೋಡಿ ಇವ ನಂಗೆ ಹೇಳ್ದ, ಹಿಂಗ ಬೈಕ್ ಮೇಲೆ ಹುಡುಗಿ ಜೊತೆ ಹೋಗೋದ ಮಜಾ ಅಂತಂದ. ನೀ ಹೇಳುದೇನ ಕರೆ ಅದ, ಬಟ್ ಹುಡುಗಿ ಬೇಕಲ್ಲ ಹೋಗಾಕ. ಹೌದಲ್ರಿ, ನಮ್ಗೆ ಯಾರು ಬೀಳ್ಬೇಕು ಹೇಳ್ರಿ. ನಾವು ಸಿಂಗಲ್ ಖುಷಿ ಇದೀವಿ ಬಿಡ್ರಿ. ಮಾತಾಡ್ಕೋತ ಸಿರೂರಾಗ ಸಿದಾಟಿ ನಮ್ ಸೂಪರ್ ಬೈಕಿಗೆ ನೀರ್ ಕುಡ್ಸಾಕ್ ಬಂದೀವಿ ನೋಡ್ರಿ. ನಮ್ ಬೈಕಿಗೆ ಫಿಲ್ಟರ್ ನೀರ್ ಕುಡಿಸಿ ನಾವು ವಾಪಸ್ ಹೊಂಟಿವಿ ನೋಡ್ರಿ. ನೀವೇನ ಅನ್ರಿ, ಮನುಷ್ಯಾಗ ಎರಡು ವಿಷಯದಾಗ ಜವಾಬ್ದಾರಿ ಹೆಚ್ಚಾಕೈತಿ. ಒಂದು ಮದುವೆ ಆಗೋ ಟೈಮ್ನಾಗ, ಇನ್ನೊಂದು ಮನಿ ಕಟ್ಸೋ ಟೈಮ್ನಾಗ. ಮನಿ ಕಟ್ಟೋದು ಅಷ್ಟು ಈಜಿ ಇಲ್ರಿ. ಎಲ್ಲಿಂದನೋ ಸಾಲ ಸೂಲ ಮಾಡಿ ಇಷ್ಟ ದಿನ ಮಾಡಿರೋ ಸೇವಿಂಗ್ಸ್ ನೆಲ್ಲ ಅದಕ್ಕೆ ಹಾಕಿ 2 ವರ್ಷ ಕಂಟಿನ್ಯೂ ಅದ್ರ ಹಿಂದೆ ಓಡಾಡಿದ ಮೇಲೆ ಅವ್ರು ಕಂಡಿರೋ ಕನ್ಸು ನನ್ಸಾಗುತ್ತೆ. ಅದಕ್ಕ ಅಂತಾರಲ್ರಿ, ಸುಖ ಅನ್ನೋದು ಅಷ್ಟು ಈಜಿ ಆಗಿ ಬರುದಿಲ್ಲ, ಕಷ್ಟಪಟ್ರನ ಸುಖ. ಮಾತಾಡ್ಕೋತ ನಾವು ಹುನ್ಗುನ್ ದಾಟಿ ಬಂದ್ವಿ. ನಮ್ದು ಪೆಟ್ರೋಲ್ ಖಾಲಿಗಿತ್ತಂತ ನಿಂದ್ರಿಸಿದ್ವಿ. ಇವಾಗ ಕುಡಿದ್ಮೇಲೆ ನಾನು ಸ್ವಲ್ಪ ಇಸ್ಕೊಂಡ್ ಕುಡ್ದೆ. ಅದಾದ್ಮೇಲೆ ನಾವು ಹೊಂಟಿವಿ ನೋಡ್ರಿ ವಾಪಸ್. ಅಂತೂ ಇಂತೂ ಬಂದ ಬಿಟ್ಟಿವಿ ನೋಡ್ರಿ ಇಲ್ಕಲ್ಗೆ ಬಂದ್ಮೇಲೆ ಫಸ್ಟ್ ಶಾಪಿಗೆ ಹೋದ್ವಿ. ಅಲ್ಲಿ ಸರಿ ಅನ್ಸಿಲ್ಲ ಅಂತ ಬೇರೆ ಶಾಪಿಗೆ ಹೊಂಟಿವಿ. ಬೇರೆ ಶಾಪಿಗೆ ಬಂದ್ಮೇಲೆ ಇಲ್ಲಿ ಎಲ್ಲಾ ತರ ಗ್ರೆನೇಡ್ಸ್ ಇದ್ದು. ನಮ್ಗೆ ಯಾವ ಡಿಸೈನ್ ಬೇಕಂತ ಚೂಸ್ ಮಾಡಕ 2 ತಾಸ ಆತ್ ನಮ್ಗೆ. ಫೈನಲ್ ಇದು ಬ್ಲಾಕ್ ಕಲರ್ ಫ್ಲೋರಿಂಗ್ ಇದು ಹೊರಗಡೆ ಹಾಕಂತ ಚೂಸ್ ಮಾಡಿ ನಾವು ಹೊಂಟಿವಿ ಊಟಕ್ಕೆ. ಊಟ ಒಂದ್ ರೈಸ್ ಬಜಿ ತಿಂದು ಚಾ ಕುಡಿದ್ವಿ. ಚಾ ಅಂತೂ ಅನಾವತ್ತಿತ್ತು. ನಾವು ತಗೊಂಡಿವಿ 700 ಸ್ಕ್ವೇರ್ ಫೀಟ್. ಇದ್ರ ಟೋಟಲ್ ಪ್ರೈಸ್ ಎಷ್ಟಾತ, ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಸೇರಿ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಬಾಯ್.